ಸಕಲೇಶಪುರದ ಬೆಟ್ಟದ ಮೇಲಿದ್ದ ಪ್ರವಾಸಿಗರ ಮೇಲೆ ನಡೆದಿದ್ದ ಡೆಡ್ಲಿ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಅತಿದೊಡ್ಡ ಮೇಜರ್ ಡೆವಲಪ್ಮೆಂಟ್ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಸಕಲೇಶಪುರದ ಭೈರವೇಶ್ವರ ಬೆಟ್ಟದ ದೌರ್ಜನ್ಯ ಪ್ರಕರಣ ಅದು ರಾಜ್ಯಾದ್ಯಂತ ಸುದ್ದಿಯಾಗಿತ್ತು. ಬರ್ಬರ ಡೆಡ್ಲಿ ಅಟ್ಯಾಕ್ ಕೋರರ ಅರೆಸ್ಟ್ ಬಳಿಕ ಮತ್ತಷ್ಟು ಕೋಲಾಹಲ. ಅತ್ತ ಪುಂಡರ ತಂಡ ಅರೆಸ್ಟು, ಇತ್ತ ಗ್ರಾಮಸ್ಥರ ಪ್ರೊಟೆಸ್ಟು. ಭೈರವೇಶ್ವರ ಬೆಟ್ಟದಲ್ಲಿ ಹಲ್ಲೆಕೋರರ ಪರ ಗ್ರಾಮಸ್ಥರ ಫೈಟು. ಬರ್ಬರ ಹಲ್ಲೆಕೋರರ ಅರೆಸ್ಟ್ ಬೆನ್ನಲ್ಲೇ ಸಕಲೇಶಪುರದ ಭುಗಿಲೆದ್ದ ಕಿಚ್ಚು. ನಮ್ಮ ಹುಡುಗರು ತಪ್ಪು ಮಾಡೋದಿಲ್ಲ ಎಂದು ಬೆಟ್ಟದ ಮೇಲೆ ಗ್ರಾಮಸ್ಥರ ತುರ್ತು ಸಭೆ. ಫೋಟೋಗ್ರಾಫರ್ಗಳದ್ದೇ ತಪ್ಪು ಎಂದು ಆರೋಪಿಗಳ ಬಿಡುಗಡೆಗೆ ಪ್ರೊಟೆಸ್ಟ್ ಆಗ್ತಾ ಇದೆ. ಫೋಟೋಗ್ರಾಫರ್ಗಳಿಂದಲೂ ಪ್ರೊಟೆಸ್ಟ್. ದುಷ್ಟ ಕೃತ್ಯ ಸಮರ್ಥಿಸಲಾಗುತ್ತದೆ ಎಂದು ಫೋಟೋಗ್ರಾಫರ್ಗಳ ಆಕ್ರೋಶ. ಕಾಡುಗಳ ಈರಪ್ಪನ್ ಹೆಂಡತಿಗೆ ಒಳ್ಳ ಗಂಡ ಆಗಿದ್ದ ಅನ್ನೋ ಕಾರಣಕ್ಕೆ ಆತ ನಿರಪರಾಧಿ ಅನ್ನೋದಕ್ಕಾಗುತ್ತೇನು? ಆಗಿರೋದು ಡೆಡ್ಲಿ ಅಟ್ಯಾಕ್. ಸಕಲೇಶಪುರದ ಭೈರವೇಶ್ವರ ಬೆಟ್ಟದ ದೌರ್ಜನ್ಯ ಪ್ರಕರಣಕ್ಕೆ ಸಿಗ್ತಾ ಇರೋ ಅತಿ ದೊಡ್ಡ ಡೆವಲಪ್ಮೆಂಟ್ ಇದು. ಘಟನೆನ ಮಾತ್ರ ಹಲ್ಲೆ ಅಂತ ಪ್ರಶ್ನೆ ಮಾಡ್ತಾರೆ. ಆ ಘಟನೆ ಹಿನ್ನೆಲೆಗಳೇನು, ಅದು ಯಾಕೆ ಆಗ್ತಾ ಇದೆ, ಯಾಕೆ ಆಯ್ತು, ಮಾಡಿದವರು ಹಿನ್ನೆಲೆ ಇದೆಯಾ ತಮ್ಗೆ ಗೊತ್ತಿರಲಿ. ನಾನು ಈಗ ಹೇಳಿದ್ರು, ಪ್ರಶಾಂತ್ ಅಂತ ಹುಡುಗನ ಫೋಟೋನ ಒಂದನ್ನ ಈ ಮಾಡ್ಬಿಟ್ಟು ಒಂದು ಹುಡುಗಿ ಪಕ್ಕದಲ್ಲಿ ನಿಲ್ಲಿಸಿ ಅವನ್ನ ಫೋಟೋ ಶೂಟ್ ಅನ್ನು ಹಾಕ್ತಾರೆ. ನೋಡಿ, ಇವನು ಹಿಂದೆ ಇವನು ಫೋಟೋ ಶೂಟ್ ಮಾಡಿದಾನೆ ಅಂತ ಹೇಳ್ತಾರೆ. ಸೊ ಹೀಗೆ ಘಟನೆನ ಮಾತ್ರ ಹಲ್ಲೆ ಅಂತ ಪ್ರಶ್ನೆ ಮಾಡ್ತಾರೆ. ಆ ಘಟನೆ ಹಿನ್ನೆಲೆಗಳೇನು, ಅದು ಯಾಕೆ ತರ್ತೀನಿ. ನಮ್ಮ ಹತ್ರ ಎಲ್ಲ ಮೊಬೈಲ್ಗಳಿದ್ರೆ ಸರಿಯಾಗಿ ನಮ್ಮ ಮಕ್ಕಳಿಗೆ ಮೊಬೈಲ್ ಬಳಸಕ್ಕೆ ಗೊತ್ತಿಲ್ಲ. ಬಂದಂಥವರೆಲ್ಲರೂ ಕೂಡ ಕ್ಯಾಮ್ರಾಮನ್ಗಳಿದ್ರು, ಉನ್ನತ ಸ್ಥಾನದಲ್ಲಿರ್ತಕ್ಕಂಥವ್ರ ಮಕ್ಕಳತ್ತೆ. ಇಲ್ಲೊಂದು ದೊಡ್ಡ ಸಮಸ್ಯೆ ಇದೆ ಮೇಡಮ್. ಬರ್ತಾರೆ, ನಾನು DC ಮಗ ಅಂತಾರೆ. ಭಟ್ರಿಗೆ ಎದುರ್ಸಕ್ಕೆ ನಾನು ಮುಜರಾಯಿ ಇಲಾಖೆ ಮುಜರಾಯಿ ಇಲಾಖೆ ನಾವು ಅಂತಾರೆ. ಆಮೇಲೆ ಕೆಲವರು ಹೇಳ್ತಾರೆ ನಾವು SP ಮಕ್ಕಳು, ಮಂತ್ರಿಗಳ ಮಕ್ಕಳು. ಹೀಗೆ ಅವ್ರ ಅಪ್ಪ ಅಮ್ಮನ ಹೆಸರು ಹೇಳ್ಕೊಂಡು ಬಂದು ಇಲ್ಲಿ ಹೆದರಿಸಿ ಇಲ್ಲಿ ಅವರು ಮಾಡ್ಕೊಂಡು ಹೋಗ್ತಾರೆ. ಮೊನ್ನೆ ದಿವಸ ಬಂದಂತರ ಏನೋ ಒಂದು ಇನ್ಸಿಡೆಂಟ್ ನಡೀತದೆ ಮೇಡಮ್. ನನಗೆ ನಮ್ಮ ಜನರಿಗೆ ಸಕಲೇಶಪುರ ಸ್ವಲ್ಪ ದೂರ, ಹಾಸನಕ್ಕೆ ನಾವು ಇನ್ನೂ ಕೂಡ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತೀವಿ. ತಮಗೆ ಗೊತ್ತಿದೆ, ನಿಮಗೆ ಬೆಂಗಳೂರಿಗೆ ಹೋದ್ರೆ ನಾವು ಮಾತೇ ಆಡಲ್ಲ. ಆದ್ರೆ ಬೆಂಗಳೂರು, ಮಂಗಳೂರು, ಮೈಸೂರು ಈ ಕಡೆಯಿಂದ ಬಂದು ಮಂಗಳೂರಿನ ಹಾಗೆ ಮಾಡಲ್ಲ. ಈ ಭಾಗದಲ್ಲಿ ಬಂದಂಥವ್ರು ಬಂದ್ಬಿಟ್ಟು ಈ ತರ ಶೂಟಿಂಗ್ ಮಾಡಬೇಡಿ, ಈ ತರ ನೀವು ದೇವಸ್ಥಾನದಲ್ಲಿ ಕಾಲಿಡಬೇಡಿ ಅಂತ ಭಟ್ರು ಹೇಳಿದರೆ, ಬಂದಂಥವ್ರು ಅವ್ರ ಭಕ್ತರು ಬಂದವರು ಭಕ್ತರು ಹೇಳಿದ್ದಾರೆ. ಅಷ್ಟನ್ನ ಅವರು ರಿಸೀವ್ ಮಾಡ್ಬೇಕಂತ ಹೇಗೆ ಆಯ್ತು, ಇದು ಮಾಡಲ್ಲ ಆಗೋಗಿದೆ ಅಂತ ಹೇಳ್ಬೇಕು. ಮಿಡಿ ಹಾಕೊಂಡು ಬಂದರೆ ಹೆಣ್ಮಕ್ಳು ತಿರುಗಾಡ್ತಾರೆ, ಕೇಕ್ ಕಟ್ ಮಾಡ್ತಾರೆ. ಆಗ ಹೇಳಿದ್ದಕ್ಕೆ ಅವ್ರು ಏನು ಹೇಳಿದ್ದಾರೆ, ನಾನು ಮಾಡ್ತೀನಿ ಕಣೋ, ನಾನು ಯಾರು ಗೊತ್ತೇನೋ, ನಾನು ಇಂಥವ್ನ ಮಗ, ನೀವು ಏನಾರು ಮಾಡೋದಿದ್ರೆ ಮಾಡ್ಕೊಳ್ರಿ ಅಂತ ಹೇಳಿ ನಿನ್ಗೆ ಅವ್ರು ಸ್ವಲ್ಪ ಜೋರು ಮಾಡಿದ್ದಾರೆ, ಈಗೆಲ್ಲ ಮಾತಾಡ್ಬಿಡಿ. ಅದಕ್ಕೆ ಅವ್ರು ಹೇಳಿದ್ದಾರೆ 1 ಗಂಟೆ ನಾನು ಇಲ್ಲಿರ್ತೀನಿ. ತಾವು ಇದನ್ನು ಗಮನಿಸ್ಬೇಕು, ಪೊಲೀಸ್ ಅಧಿಕಾರಿಗಳು ಗಮನಿಸ್ಬೇಕು. 1 ಗಂಟೆ ನಾನು ಇರ್ತೀನಿ. ಇರೋರು 6 ಜನನೋ 7 ಜನ. ಅವರು 1 ಗಂಟೆವರೆಗೆ ಇರ್ತೀನಿ, ಯಾವನ್ ಕರ್ಕೊಬತ್ತಿ ಬಾ, ನಿನ್ ತಾಕತ್ ನೋಡ್ತೀನಿ ಅಂತ ಮಾತಾಡ್ತಾರೆ. ಮನುಷ್ಯನ ಪ್ರಚೋದನೆ ಮಾಡಿದ ಮೇಲೆ ಮತ್ತೆ ನಡೆಯುವಂಥ ಘಟನೆಗಳು ಅವು ನಮ್ಮ ಕೈನಲ್ಲಿ ಇರಲ್ಲ. ಆದ್ರೆ ನಾವು ಹಿಂಸಾವಾದಿಗಳಲ್ಲ ಅನ್ನೋದನ್ನ ಸ್ಪಷ್ಟಪಡಿಸ್ತೀವಿ. ಇದಾದ ನಂತರ ನಡೆದಂತ ಘಟನೆ ಬೇರೆ ಆಯಿತು. ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಯನ್ನೇ ತಲೆ ಕೆಡಿಸಿಕೊಳ್ಳುವಂತೆ ಮಾಡಿದ ಪ್ರಕರಣ ಇದು. ಘಟನೆಯ ಬಗ್ಗೆ ಜಿಲ್ಲಾಧಿಕಾರಿಗಳ ನಡೆಯಿಂದ ಹೆಚ್ಚಿದ ಆಕ್ರೋಶ. ಸ್ಥಳಕ್ಕೆ ಹಾಸನ DC ಲತಾ ಕುಮಾರ್ ಎಂಟ್ರಿ. ಪ್ರವಾಸಿಗರಿಗೆ ಮಾತ್ರ ಶಿಸ್ತಿನ ಪಾಠ, ಪ್ರವಾಸಿಗರು ಶಿಸ್ತು ಮೀರಬಾರದು ಎಂದು DC ಲತಾ ಕುಮಾರಿ ಪಾಠ. ನಮ್ಮ ಕರ್ಮ ಇದು. ಕ್ರೂರ ಹಲ್ಲೆ ಖಂಡಿಸದ DC ಗ್ರಾಮಸ್ಥರ ಪರ ನಿಂತಿದ್ಯಾಕೆ? ದುಷ್ಟ ಕೃತ್ಯವನ್ನ ಸಮರ್ಥಿಸಲಾಗುತ್ತಿದೆ ಎಂದು ಸಂತ್ರಸ್ತರಿಂದ ಆಕ್ರೋಶ. ಸಕಲೇಶಪುರದಲ್ಲಿ ತಾರಕಕ್ಕೇರಿದ 2 ಬಣಗಳ ಸಮರ. ಒಂದೆಡೆ ಗ್ರಾಮಸ್ಥರ ಪಟ್ಟು, ಇನ್ನೊಂದೆಡೆ ನ್ಯಾಯಕ್ಕಾಗಿ ಫೋಟೋಗ್ರಾಫರ್ಗಳ ಹಠ. ಸಂಸ್ಕೃತಿಯ ಹೆಸರಿನಲ್ಲಿ ಹಲ್ಲೆ ಸಮರ್ಥನೆಗೆ ಸಂತ್ರಸ್ತರಿಂದ ತೀವ್ರ ವಿರೋಧ. ಭೈರವೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಬಿರುವಿನ ವಾತಾವರಣ. ಮುಂದುವರಿದ ಹೋರಾಟ. DC ಬುದ್ಧಿವಂತಿಕೆಯ ಹೆಜ್ಜೆಯನ್ನ ಇಡದ ಹೊರತು ಈ ಸಮರ ನಿಲ್ಲೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಯಾವ ರಾಜ್ಯದಲ್ಲಿ ಬದುಕ್ತಾ ಇದೀವಿ ನಾವು. ಇದು ಜಂಗಲ್ ರಾಜ್ಯ ಉತ್ತರ ಪ್ರದೇಶ ಅಲ್ಲ, ದೂರದ ಬಿಹಾರು ಅಲ್ಲ, ಹತ್ತಿರದ ತಮಿಳುನಾಡು ಅಲ್ಲ, ಇದು ಕರ್ನಾಟಕ. ಇಲ್ಲೊಂದು ಪೊಲೀಸ್ ಸಿಸ್ಟಮ್ಗಳಿದಾವೆ, ಲಾ ಅಂಡ್ ಆರ್ಡರ್ ಅಂತ ಕರಿತೀವಿ ನಾವು. ಕಾನೂನು ಸುವ್ಯವಸ್ಥೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಲ್ರಯ್ಯ. ಭೈರವೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಸಂಸ್ಕೃತಿಯನ್ನ ಮರೆತು ಅಸಂಸ್ಕಾರವನ್ನ ಮೆರೆದ್ರೆ ಪಕ್ಕದಲ್ಲೇ ಪೊಲೀಸ್ ಠಾಣೆ ಇದೆ, ಕಂಪ್ಲೇಂಟ್ ಕೊಡಿ. ನಿಮ್ಮ ನವರಂಧ್ರಗಳನ್ನು ಮುಚ್ಕೊಂಡು ಹೋಗಿ ಠಾಣೆ ಕಂಪ್ಲೇಂಟ್ ಕೊಡಿ. ನಾವ್ಯಾರು ಮಂಗಳ ಗ್ರಹದಲ್ಲಿ ಬದುಕ್ತಾ ಇಲ್ಲ. ಇಲ್ಲೊಂದು ಪೊಲೀಸ್ ವ್ಯವಸ್ಥೆ ಇದೆ, ಇಲ್ಲೊಂದು ಕಾನೂನು ಚೌಕಟ್ಟಿದೆ.
ಆ ಚೌಕಟ್ಟಿನ ಒಳಗಡೆ ಸಂಸ್ಕೃತಿಯನ್ನು ಅಸಂಸ್ಕಾರವನ್ನು ಪ್ರಶ್ನೆ ಮಾಡಬಹುದು. ನಿಮಗೆ ಅಧಿಕಾರ ಇದೆ. ಹಂಗಂತ ಕೈಗಳಿಗೆ ಬಡಿಗೆ ತಗೊಂಡು ಹೊಡೆದಾಡ್ಕೊಳ್ಳದ ಎಲ್ಲಿ ಬದುಕ್ತಾ ಇದ್ದೀವಿ ನಾವು? ಇನ್ನು ಇದಕ್ಕೂ ವಕಾಲತ್ತು ವಹಿಸಬೇಕಾದ, ನಿಷ್ಪಕ್ಷಪಾತವಾಗಿ ಇದನ್ನ ನೋಡಿ ಇದಕ್ಕೊಂದು ಕಟ್ಟಕಡೆಯ ತೀರ್ಮಾನ ಕೊಡಬೇಕಾಗಿದ್ದು ಡಿಸಿ. ಅವರ ಹೇಳಿಕೆ ಈಗ ಮತ್ತೊಂದು ಬಣದ ಆಕ್ರೋಶ ಕಾರಣ ಆಗಿದೆ. ಎಡ ಬಲ ಎರಡನ್ನೂ ಒಟ್ಟಿಗೆ ಇಟ್ಕೋಬೇಕು, ಎರಡರ ಕಥೆಗಳನ್ನು ಕೂಡ ಕೇಳಬೇಕು. ಡಿಸಿ ಆದವರು ಎಕ್ಸಲೆಂಟ್ ಲಿಸನರ್ ಆಗಬೇಕು. ಮೊದಲು ಸ್ಟೋರಿ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಲ್ಲ. ವೆರಿ ಸಿಂಪಲ್ ರೀ. ಭೈರವೇಶ್ವರ ಬೆಟ್ಟದ ತಪ್ಪಲಿನಲ್ಲಿ ಒಂದಷ್ಟು ಫೋಟೋಗ್ರಾಫರ್ ನಿಂತ್ಕೊಂಡಿದ್ರಂತೆ. ಅವ್ರು ನಿಂತ್ಕೊಂಡಿದ್ದು ವಿರೋಧಿಗಳ ಎದೆ ಮೇಲಲ್ಲ, ಭೈರವೇಶ್ವರ ಬೆಟ್ಟದ ಮೇಲೆ. ಅಲ್ಲಿ ಹೋಗೋದಕ್ಕೂ ಪ್ರತಿಯೊಬ್ಬರಿಗೂ ಅಧಿಕಾರ ಸ್ವಾತಂತ್ರ್ಯ ಇದೆ ಭಾರತದಲ್ಲಿ. ಅಲ್ಲಿ ಹೋಗಿ ಫೋಟೋ ತಗತ್ತಿದ್ರಂತೆ. ಆ ಫೋಟೋದಲ್ಲಿ ಒಂದಷ್ಟು ಸಂಸ್ಕೃತಿಗೆ ವಿರುದ್ಧವಾಗಿದ್ದು ಇತ್ತು ಅನ್ನೋ ಕಾರಣಕ್ಕೋಸ್ಕರ ಬಾಯಿ ಮಾತಲ್ಲಿ ಸಲಹೆ ಹೇಳೋದಕ್ಕೆ ಅಧಿಕಾರ ಇದೆ. ಹಾಸ್ಪಿಟಾಲಿಟಿ, ಆರೋಗ್ಯಕರವಾದಂಥ ವಾದ ಪ್ರತಿವಾದ, ಚರ್ಚೆ, ಮಂಡನೆ, ಗ್ರಾಸ ಎಲ್ಲವಕ್ಕೂ ಕೂಡ ನಿಮಗೆ ಅಧಿಕಾರ ಇದೆ. ಹಂಗಂತ ಹೊಡೆದಾಡ್ಕೊತೀರೇನು? ಹಂಗಂತ ಹೊಡೆದಾಡ್ಕೊಳ್ತೀರಾ? ಇನ್ನು ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಗೆ ದೂರ ಹೋಗುತ್ತೆ, FIR ದಾಖಲಾಗುತ್ತೆ. ಪೊಲೀಸರು ಅವ್ರ ಕೆಲಸ ಮಾಡೋದಕ್ಕೂ ಕೂಡ ಅಲ್ಲಿನ ಗ್ರಾಮಸ್ಥರು ಬಿಡ್ತಾ ಇಲ್ಲ. ಎತ್ತ ಸಾಕ್ತಾ ಇದೆ ರಾಜ್ಯದ ಕಾನೂನು ಸುವ್ಯವಸ್ಥೆ, ಯಾವ ಪಥದಲ್ಲಿದೆ? ಡಿಸಿ ಒಂದು ಆದೇಶ ಕೊಡ್ತಾರೆ. ಆ ಆದೇಶವನ್ನ ಸಹಿಸಿಕೊಳ್ಳೋದಕ್ಕೆ ಒಂದು ಬಣಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ಆ ಆದೇಶವೇ ಅಪ್ರಾಮಾಣಿಕತೆ. ಆ ಆದೇಶದಲ್ಲಿ ನ್ಯಾಯ ಇಲ್ಲ. ಅಲ್ರಿ, ದೊಡ್ಡ ದೊಡ್ಡ ಕಂಟೈನರು ಸಣ್ಣ ಸೈಕಲ್ಗೆ ಡಿಕ್ಕಿ ಹೊಡೆದ್ರೆ ಜನ ಬಂದು ಕಂಟೈನರ್ ವಿರುದ್ಧನೇ ಮಾತನಾಡೋದು, ಅದು ಪ್ರಕೃತಿ. ಒಂದು ರೈಲೇ ಸೈಕಲಿಗೆ ಗುದ್ದಿದ್ರೆ ಸೈಕಲ್ ಡ್ರೈವರಿಗೆ ಬೈತೀರೇನು? ದುರ್ಬಲರ ಪರವಾಗಿ ನಿಂತುಕೊಳ್ಳಬೇಕಾದವರು, ಅಸಹಾಯಕರ ಪರವಾಗಿ ನಿಂತುಕೊಳ್ಳಬೇಕಾದವರು ಯಾರ ಪರ ನಿಂತ್ಕೊಂಡ್ರು ಅನ್ನೋದು ಈಗ ಸಕಲೇಶಪುರದಲ್ಲಿ ಚರ್ಚೆಗಳಾಗ್ತಾ ಇದೆ. ಸೊಬಗರು ಅಂತ ಕರೆಸಿಕೊಳ್ಳುವವರು ಮಧ್ಯಪ್ರವೇಶ ಮಾಡಿ ಒಂದಷ್ಟು ಸಂಧಾನದ ಮಾತುಗಳನ್ನು ಆಡಿದ್ರು. ಆದರೆ ಆ ಮಾತುಗಳಲ್ಲೆಲ್ಲೂ ಕೂಡ ನ್ಯಾಯದ ಲವಲೇಶದಷ್ಟು ಕೂಡ ಕಾಣಿಸ್ತಿಲ್ಲ ಅಂತ ಅಲ್ಲಿನ ಸಂತ್ರಸ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಘಟನೆಯ ಬಗ್ಗೆ ಜಿಲ್ಲಾಧಿಕಾರಿಗಳ ನಡೆಯಿಂದ ಹೆಚ್ಚಿದ ಆಕ್ರೋಶ. ಸ್ಥಳಕ್ಕೆ ಹಾಸನ ಡಿಸಿ ಲತಾ ಕುಮಾರ್ ಎಂಟ್ರಿ ಕೊಟ್ಟರು. ಪ್ರವಾಸಿಗರಿಗೆ ಮಾತ್ರ ಡಿಸಿಪ್ಲಿನ್ ಪಾಠ ಮಾಡಿದ್ರಂತೆ, ಹೊಡೆದವರಿಗೇನು ಮಾಡಲಿಲ್ವಂತೆ. ಪ್ರವಾಸಿಗರು ಶಿಸ್ತು ಮೀರಬಾರದು ಎಂದು ಡಿಸಿ ಲತಾ ಕುಮಾರಿ ಪಾಠ. ಕ್ರೂರ ಹಲ್ಲೆ ಖಂಡಿಸದ ಡಿಸಿ, ಗ್ರಾಮಸ್ಥರ ಪರ ನಿಂತಿದ್ದಕ್ಕೆ ಫೋಟೋಗ್ರಾಫರ್ಸ್ ಗರಂ. ಇನ್ನು ದುಷ್ಟ ಕೃತ್ಯವನ್ನ ಸಮರ್ಥಿಸಲಾಗುತ್ತಿದೆ ಎಂದು ಸಂತ್ರಸ್ತರಿಂದ ಪ್ರತಿಭಟನೆ. ಈ ಬಗ್ಗೆ ಮಾತನಾಡೋದಕ್ಕೆ ನಟರಾಜ್, ಫೋಟೋಗ್ರಾಫರ್ ಸಂಘಟನೆಯ ಮಾಜಿ ನಿರ್ದೇಶಕರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್, ನಾನು ಮತ್ತು ನೀವು ಬದುಕ್ತಾ ಇರೋದು ಕರ್ನಾಟಕದಲ್ಲಿ. ಇದು ಯಾವುದೋ ಉತ್ತರ ಪ್ರದೇಶವೋ ದೂರದ ಬಿಹಾರೋ ಅಲ್ಲ. ಇಲ್ಲೊಂದು ಪೊಲೀಸ್ ವ್ಯವಸ್ಥೆ ಅಂತ ಇರ್ತವೆ. ದುರ್ಬಲರು ಅಥವಾ ಪ್ರಬಲರ ನಡುವೆ ಕಾಳಗ ಆದಾಗ ಅದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡೋದಕ್ಕೊಂದು ವ್ಯವಸ್ಥೆ ಇದೆ, ಸಿಸ್ಟಮ್. ಭೈರವೇಶ್ವರ ಬೆಟ್ಟದಲ್ಲಿ ಯಾರೋ ನಿಂತ್ಕೊಂಡು ಫೋಟೋ ತೆಗೆದ್ರು, ಅದರಲ್ಲಿ ಅಸಂಸ್ಕಾರ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಕೈಯಲ್ಲಿ ಬಡಗೆ ಇಟ್ಕೊಂಡು ಹೊಡೆದಾಡ್ಕೊತಾರೆ ನಮ್ಮ ಕರ್ನಾಟಕದಲ್ಲಿ. ಈ ಘಟನೆಯ ಬಗ್ಗೆ ಏನು ಹೇಳ್ತೀರಿ ಸರ್? ಸರ್, ಈ ಘಟನೆನ ನಾನು ಉಗ್ರವಾಗಿ ಖಂಡಿಸ್ತೀನಿ. ಹಲೋ ಸರ್, ಮುಂದುವರಿಸಿ, ಕೇಳ್ತಾ ಇದೆ. ಈ ಘಟನೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೀನಿ ಸರ್. ನಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದ್ರೆ ಅದನ್ನ ಕಾನೂನು ಇದೆ, ಸ್ಟೇಷನ್ ಇದೆ, ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಆ ದೇವಸ್ಥಾನ ಆಡಳಿತ ಮಂಡಳಿಯವರು ನಮ್ಗೆ ಒಂದು ಮನವರಿಕೆ ಮಾಡ್ಬೋದಿತ್ತು. ಅದು ಬಿಟ್ಟು ಏಕಾಏಕಿ ಕೈ ಮಾಡೋದಿದೆಯಲ್ಲ ಸರ್, ತುಂಬಾ ಉಗ್ರವಾಗಿ ಖಂಡಿಸ್ತೀವಿ ಸರ್. ನಾವ್ ಇದರಿಂದಲೇ ಜೀವನ ಮಾಡ್ತಾ ಇರೋದು. ನಮ್ಮ ಫೋಟೋಗ್ರಫಿಯಿಂದಲೇ ನಮ್ಮ ಸಂಸಾರಗಳು ನಡೀತಾ ಇರೋದು ಸರ್. ರಾತ್ರಿ ಎಲ್ಲ ನಾವು ನಿದ್ದೆಗೆಟ್ಟಿ ಬೆಳಿಗ್ಗೆ ಎದ್ದು ನಾವು ಬಂದು ಎಲ್ಲ ಕೆಲಸ ಮಾಡ್ಕೊಂಡು ನಾವು ಮಾಡಿದ್ರೆ ಅಲ್ಲಿ ಬಂದು ಸರ್ ಹೆಂಗ್ ಹೊಡೆದಿದ್ದಾರೆ ಅಂದ್ರೆ ನೀವು ನೋಡ್ಬೇಕು ಸರ್. ನೀವು ಕಣ್ಣಲ್ಲಿ ನೀರ್ ಬರ್ತಾ ಇದೆ ಸರ್. 3 ದಿನದಿಂದ ನಿದ್ದೆ ಮಾಡಿಲ್ಲ ನಾವು. ನಿನ್ನೆ ನಾವು ಉಗ್ರವಾದಿ ಮೌನ ಆಚರಣೆ ಮಾಡಿದ್ವಿ ಸರ್. ನಿನ್ನೆ 1,500 ಜನ ಸೇರಿದೀವಿ ಹಾಸನಲ್ಲಿ. ನೆನ್ನೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರನ ಸಲ್ಲಿಸಿ ಬಂದಿದ್ವಿ. ನಮ್ಗೆ ಇದರಿಂದ ನಮ್ಗೆ ಸೆಕ್ಯೂರಿಟಿ ಬೇಕು ಸರ್. ಸರ್ಕಾರದಿಂದ ನಮ್ಗೆ ಒಂದು ಸೆಕ್ಯೂರಿಟಿ ಬೇಕು ಸರ್. ಸರ್, ಈಗ ನಿಮ್ಮ ವಾದ ಏನು ಅಂತ, ಹೊಡೆದವರ ಉದ್ದೇಶ ಮತ್ತು ಅಜೆಂಡಾ ಏನು? ಸರ್, ಹೊಡೆದಾಡೋ ಉದ್ದೇಶನೇ ಇಲ್ಲ ಸರ್. ನಮ್ಗೆ ಹೊಡೆದಾಡೋದ್ರಿಂದ ನಮ್ಗೇನು ಸಿಗಲ್ಲ ಸರ್. ಅಲ್ಲ, ಹೊಡೆದವರ ಉದ್ದೇಶ ಏನಿರಬಹುದು ಅಂತ ಸರ್, ಹೊಡೆದವರ ಉದ್ದೇಶ ಏನು ಅಂತ ಗೊತ್ತಿಲ್ಲ ಸರ್. ನಾವು ಅದನ್ನೇ ಕೇಳಿದ್ವಿ, ನಿಮ್ಗೆ ಏನಾಗಬೇಕು ನಮ್ಮಿಂದ? ಹೊಡೆದವರ ಉದ್ದೇಶ ಅವರು ಸಂಘಟನೆ ಅಂತ ಬರ್ತಾರೆ, ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳಕ್ ಬರ್ತಾರೆ ಸರ್. ಇದನ್ನೆಲ್ಲ ಹೇಳೋದ್ ಬೇಡ. ನಾವು ಒಬ್ರು ಹಿಂದೂ ಆಗಿತ್ಕೊಂಡು ನಾವು ಇದೆಲ್ಲ ಮಾತಾಡೋದ್ ಬೇಡ. ಅವ್ರು ಮಾಡಿದ್ದೆ ಹಿಂಗೆ. ನಾವು ಸಂಘಟನೆಯಿಂದ ಬಂದಿದ್ವಿ. ನಮ್ಮ ದೇವಸ್ಥಾನ ಅಸೂಚಿತ್ರ ಮಾಡ್ತಾ ಇದ್ರಿ ನೀವು, ಚಪ್ಪಲಿ ಹಾಕೊಂಡು ತೆಗಿತಾ ಇದ್ರಿ ಅಂತ. ಚಪ್ಪಲಿ ಹಾಕೊಂಡು ಎಂದು ತೆಗ್ದಿಲ್ಲ ಸರ್. ನಾನು ಒಬ್ಬ ಹಿಂದೂ ಆಗಿತ್ಕೊಂಡು ನಾನು ಚಪ್ಪಲಿ ಹಾಕೊಂಡು ದೇವಸ್ಥಾನದಲ್ಲಿ ಫೋಟೋ ತೆಗಿಬೇಕೋ ಬೇಡ ಅಂತ ನಮಗೆ ಗೊತ್ತಿರಲ್ಲ ಸರ್. ಅಲ್ರಿ, ದೇವಸ್ಥಾನದ ಶಿಸ್ತಿಗೂ ಅಥವಾ ಆಧ್ಯಾತ್ಮಿಕತೆಗೆ ಏನಾದ್ರು ವಿರುದ್ಧವಾದ ಪ್ರಕ್ರಿಯೆಗಳು ನಡೆದಾಗ ಬಾಯಿ ಮಾತಲ್ಲಿ ಸಲಹೆ ಹೇಳ್ರಿ. ಕಾಲರ್ ಪಟ್ಟಿಯನ್ನ ಹಿಡಿದು ಇದು ಸರಿಯಲ್ಲ ಕಣಯ್ಯ,
ಅಂತ ಹೇಳ್ಬಹುದಲ್ವಾ? ಅದಕ್ಕೆ ನೀವು ಸರ್. ಕೈಯಲ್ಲಿ ಮರಕಾಯುಧಗಳನ್ನ ಇಟ್ಕತ್ತೀರಿ, ಅವ್ರನ್ನ ಹೊಡೆದಾಕುವಂತ ಪ್ರಯತ್ನ ಕೀಳ್ತೀರಿ ಅನ್ನೋದಾದ್ರೆ ಇದನ್ನ ನಾವು ಇದನ್ನೇ ಸರ್ ನಾವು ಹೇಳ್ತಾ ಇರೋದು. ನಾವು ಏನಾರ ತಪ್ಪು ಮಾಡಿದ್ರೆ ಕಾನೂನು ಇದೆ. ಈ ನಮ್ಮ ದೇವಸ್ಥಾನದ ಶಿಸ್ತು ಈ ತರ ಇದೆ, ಹಿಂಗ್ ನಡ್ಕೊಳ್ಳಿ ಅಂತ ಹೇಳ್ಬೋದು ಸರ್. ನಾವು ಬಟ್ಟೆಯಿಂದ ಆಗ್ಲಿ ಯಾವ್ದ್ರಿಂದಲಾಗ್ಲಿ ಯಾವುದೇ ತರ ದೇವಸ್ಥಾನಕ್ಕೆ ಅಗೌರವ ತರುವಂತ ಯಾವುದೇ ತರದ ನಾವು ನಡ್ಕೊಂಡಿಲ್ಲ ನಮ್ಮ ಫೋಟೋಗ್ರಾಫರ್. ಬಟ್ ಅವರು ಏಕಾಏಕಿ ಬಂದು ಹೊಡಿತಾರೆ ಅಂದ್ರೆ ಲೋಕಲರು ಬಹಳ ಬಹಳ ಇದು ಶಿಸ್ತಿನ ನಡವಳಿಕೆ ಸರ್. ಇದು ಏಕಾಏಕಿ ಗೊತ್ತಿರೋದೇ ಹೆಚ್ಚು ಸರ್. ನಾವು ಗೊತ್ತಿರೋದೇ ಹೆಚ್ಚು ನಮ್ಮ ಫೋಟೋಗ್ರಾಫರ್. ಥ್ಯಾಂಕ್ ಯು ನಟರಾಜ್. ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಎರಡು ಬಣಗಳ ಸಮರ ಶುರುವಾಗಿದೆ. ಇನ್ನು ಮುಂದೆ ಯಾವ ಹಂತ ಅಥವಾ ಯಾವ ಮಜಲನ್ನ ತಲುಪುತ್ತೋ ಕಾದು ನೋಡ್ಬೇಕು. ಸೊ ಅವರೇ ಹೇಳ್ತಾ ಇದ್ರು, ಫೋಟೋಗ್ರಾಫರ್ ಸಂಘದ ಮಾಜಿ ನಿರ್ದೇಶಕರಂತೆ, ನಾವೇನಾದ್ರೂ ತಪ್ಪು ಮಾಡಿದ್ರೆ ಆ ಸ್ಥಳದಲ್ಲೇ ನಿಂತ್ಕೊಂಡು ನಮಗೆ ಬುದ್ಧಿವಾದ ಹೇಳ್ಬೋದಾಗಿತ್ತು, ನಮಗೊಂದಷ್ಟು ಸಲಹೆ ಕೊಡ್ಬೋದಾಗಿತ್ತು. ಆಧ್ಯಾತ್ಮಿಕತೆಗೆ ವಿರುದ್ಧವಾಗಿರೋದನ್ನ ಏನಾದ್ರೂ ಅಲ್ಲಿ ಆಗ್ತಾ ಇದ್ರೆ ನಮ್ಮ ಕಾಲರ್ ಪಟ್ಟಿ ಹಿಡಿದು ಹೇಳ್ಬೋದಾಗಿತ್ತು. ಅವರು ಹಿಂಗಯ್ಯ ಧರ್ಮ, ಇದು ಅಧರ್ಮ, ಇದು ಅಧರ್ಮದ ಕೆಲಸ, ಬುದ್ಧಿ ಮಾತಲ್ಲಿ ಹೇಳೋದಕ್ಕೇನು? ಸಂಘಟನೆ ಅಂತ ಬರ್ತಾರೆ, ಕೆಲ ಪಕ್ಷದ ಹೆಸರು ಹೇಳ್ಕೊಂಡು ಬರ್ತಾರೆ, ಹಂಗಂದ ಮಾತ್ರಕ್ಕೆ ನಿಮ್ಮ ತಲೆಗಳಲ್ಲೇನು ಪ್ರತ್ಯೇಕವಾದ ಕೊಂಬೆ ಆದ್ರೂ ಬೆಳೆದಿದೆಯೇನು? ಹೊಡೆಯೋದಕ್ಕೆ ಅಧಿಕಾರ ಕೊಟ್ಟವರು ಯಾರು? ಪ್ರಶ್ನೆ ಮಾಡಬಹುದು, ಅದು ಕೂಡ ಆರೋಗ್ಯಕರವಾಗಿರ್ಬೇಕು. ನೀವು ಮಾಡುವ ಪ್ರಶ್ನೆ ಎದುರಾಳಿಯ ಆತ್ಮಾಭಿಮಾನಕ್ಕೆ ಧಕ್ಕೆಯಾಗಬಾರದು. ಮಾತನಾಡೋದಕ್ಕೂ ಕೂಡ ಕೆಲ ನೀತಿ ನಿಯಮಗಳಿದಾವೆ. ನಾವ್ಯಾರು ಹುಲ್ಲು ತಿಂದು ಬದುಕುವ ಎಮ್ಮೆಗಳಲ್ಲ. ನಮಗೊಂದು ಮಸ್ತಿಷ್ಕ ಇದೆ, ಬುದ್ಧಿ ಇದೆ, ನಾವು ಬುದ್ಧಿಜೀವಿಗಳು, ಮನುಷ್ಯರು. ನಾವು ಮನುಷ್ಯರಂತೆ ವರ್ತಿಸ್ರಯ್ಯ. ಬೇರೆ ಬೇರೆ ರಾಜ್ಯದಲ್ಲಿ ವೈರಲ್ ಆಗ್ತಾ ಇದ್ದ ವಿಡಿಯೋಗಳನ್ನು ಗಮನಿಸ್ತಾ ಇದ್ವಿ. ಯಾವುದೋ ದೇವಸ್ಥಾನದ ಅಂಗಳದಲ್ಲಿ ಹೊಡೆದಾಡ್ಕೊಂಡ್ರಂತೆ ಅಂತ. ಇದು ನಮ್ಮದೇ ರಾಜ್ಯ, ಮಲೆನಾಡು ಪ್ರದೇಶ, ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಗೆ ಬೇರೆದಾದಂತಹ ವಿಶೇಷತೆಗಳಿದ್ದಾವೆ. ಅಂತಹ ಜಿಲ್ಲೆಯ ಹೆಸರನ್ನು ಹಾಳು ಮಾಡುವಂತಹ ಪ್ರವೃತ್ತಿಗಳು ಕೆಲ ಸಂಘಟನೆಗಳ ಕಾರ್ಯಕರ್ತರಿಂದ ನಡೀತಾ ಇದೆ ಅನ್ನುವುದಾದ್ರೆ ನಿಜಕ್ಕೂ ಕೂಡ ಇದು ಅತ್ಯಂತ ದುರಂತ. ಈಗ ಒಂದು ಇನ್ಸಿಡೆಂಟ್ ನಡೆದಾಗ ಎರಡೂ ತರಹದಲ್ಲೂ ಕೂಡ ನಾವು ವಿಚಾರಣೆಯನ್ನು ಮಾಡಬೇಕು. ಇಲ್ಲಿ ಯಾರ್ದು ತಪ್ಪು, ಯಾರ್ದು ಸರಿ. ಆದರೆ ಇದಕ್ಕೆ ತೀರ್ಮಾನಕ್ಕೆ ಅಂತ ಮಧ್ಯಪ್ರವೇಶ ಮಾಡಿದ DC ಕೊಟ್ಟಂತಹ ಆದೇಶ ಒಂದು ವಿಭಾಗದ ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಇದು ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು. ಯಾಕೆ ಹೊಡೆದ್ರು? ಅಮಾನವೀಯವಾದಂತಹ ಅಟ್ಯಾಕ್ ಆಗಿತ್ತದು. ಯುವಕನ ಗುಂಪಿನ ಮೇಲೆ ನಡೆದಂತಹ ಡೆಡ್ಲಿ ಅಟ್ಯಾಕ್ ಇದು. ಸಕಲೇಶಪುರದ ಇತಿಹಾಸದಲ್ಲಿ ಸಾಕಷ್ಟು ಮಾಬ್ ಲಿಂಚಿಂಗ್ಗಳಾಗಿದ್ದಾವೆ. ಆದರೆ ಆ ಪೈಕಿ ಅಗ್ರಗಣ್ಯಕ್ಕೆ ಬರ್ತಾವೆ. ಮಾನವೀಯತೆಯನ್ನ ಮರೆತು ಕೈನ ಫೋಲ್ಡ್ ಮಾಡ್ಕೊಂಡು ಹೋಗ್ತಾನ. ಇನ್ನಷ್ಟು ಶಕ್ತಿ ಸಿಗ್ಲಿ ಅಂತ ಹೇಳಿ ಕೈ ಬೀಸಿ ಹೊಡಿತಾನೆ. ಮ್ಯಾಕ್ಸಿಮಮ್ ಪವರ್ ಅನ್ನ ಪ್ರಯೋಗ ಮಾಡಿದ. ಅದರಲ್ಲಿ ಕಪಾಲ ಮೋಕ್ಷ ಮಾಡ್ತಾನೆ. ಆರಂಭದಲ್ಲಿ ಮನ ಬಂದ ಹಾಗೆ ಹೊಡಿತಾರೆ. ಕೈಗೆ ಸಿಗದೇ ಇದ್ದಾಗ ಓಡಿಸ್ಕೊಂಡು ಹೊಡಿತಾರೆ. ಆ ದೃಶ್ಯ ಬೆಚ್ಚಿ ಬೀಳಿಸಿತ್ತು ಜನರನ್ನ, ಮಲೆನಾಡನ್ನ ಭಯಪಡಿಸಿದ ದೃಶ್ಯ. ಆ ಪ್ರಕರಣ ಇವತ್ತು ಈ ಹಂತಕ್ಕೆ ಬಂದು ತಲುಪಿದೆ. ಜಿಲ್ಲಾಧಿಕಾರಿಗಳಿದು ಸರಿನಾ? ನಿಷ್ಪಕ್ಷಪಾತವಾಗಿ ವಿಚಾರಣೆ ನಡೆಸಬೇಕಿದ್ದಂತಹ ವ್ಯವಸ್ಥೆ ಒಂದು ಬಣದ ಪರವಾಗಿ ನಿಂತ್ಕೊಂಡು ಮಾತನಾಡಿದ್ರ ಅನ್ನೋ ಕ್ವಶನ್ ಮಾರ್ಕ್. ಪೊಲೀಸರು ದೇವಸ್ಥಾನದಲ್ಲಿ ಮರ್ಯಾದೆ ಒಂದು ಗೋಡೆ ಹೇಳಿದ್ರೆ ನಾನು ಹೇಳ್ತೀನಿ ಕೇಳು. ನಾನೊಬ್ಬ ಪ್ರೆಸ್ ಪರ್ಸನ್ ಆಗಿ ನಿಮಿಷ ಇಟ್ಕೊಳ್ಳಿ. ಬಾಯ್ಲಿ ಗುರು, ಬಾಯ್ಲಿ ಇಲ್ಲಿ ನೋಡು ಹೋಗಪ್ಪ. ಅಲ್ಲ ನೀನು ಎಲ್ಲಿಗೆ? ನಾನು ಎಲ್ಲೂ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ನಾನು ಪ್ರೆಸ್ ಪರ್ಸನ್ ಆಗಿ ನಾನು ಹೇಳೋದಾಕತ್ ನನಗೆ ಐತೆ. ನಿನ್ ಹೇಳ್ತೀನಿ, ನೀನು ಮುಟ್ಟಬೇಡ ಯಾರನ್ನು. ನಿನ್ ಯಾವನು ನಿನ್ನಂತ ನನ್ನನ್ನು ನೋಡಿಲ್ಲ ಕರಲ್ಲ, ನನ್ನನ್ನು ನೋಡಿಲ್ಲ. ಚಂದಡ್ಗ ಮಾತಾಡು ಫಸ್ಟ್. ಥರ್ಡ್ ಕ್ಲಾಸ್ ಅನ್ನೋದು ನಿನಗೆ ಈಸಿ, ನಾನು ನಿನಗೆ ಥರ್ಡ್ ಕ್ಲಾಸ್ ಅನ್ನೋದಕ್ಕೂ ನಿನಗಿನ್ನ ತಾಕತ್ ಐತೆ, ನನಗೆ ಜಾಸ್ತಿ ಐತೆ. ಓ ಆಗಪ್ಪ, ನೀನ್ ಪುಣ್ಯ ಮಾಡಿದ್ಯಾಕಂತ ಹೋಗೋ ದೇವಸ್ಥಾನಕ್ಕೆ ಬಂದು ನಿನ್ನ ಇವತ್ತು ಸಖತ್ ಪುಣ್ಯ ಬಂತ ಹೋಗೋ. ನನಗೆ 4 ಜನ ತೊಂದರೆ ಕೊಟ್ಟಿದ್ದೀನಿ, ಪುಣ್ಯನೇ ಹೋಗೋ. ಬ್ರೋ ನೀವೇನಕ್ಕೆ ಕೈ ಮಾಡಿದ್ರಿ ಹೇಳಿ? ಅವ್ರಿಗೆ ಏನಕ್ಕೆ ಕೈ ಮಾಡಿದ್ರಿ ಹೇಳಿ? ಇಲ್ಲ ಒಂದ್ ನಿಮಿಷ. ಅಲ್ಲಲ್ಲ ಏಕವಚನ ಮಾತಾಡಿಲ್ಲ. ಕೈ ಅವ್ರಿಗೆ ಯಾಕೆ ಮಾಡಿದ್ರಿ ನೀವು? ಕೈ ಏನಕ್ಕೆ ಮಾಡಿದ್ರಿ ನೀವು? ಬಿಟ್ಬಿಡಿ ಯಾರನ್ನು. ನಾನು ಹೇಳ್ತಿದ್ದೀನಿ, ಮುಟ್ಟಬೇಡಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಕ್ಯಾಶುವಲ್ ಆಗಿ ತಗೋ.
ನೀನು ಕ್ಯಾಶುವಲ್ ಆಗ್ತಾವ್ ನೀನು ಮಾತಾಡ ಮುಟ್ಬೇಡ ಏ ನಿಂದೇನು ಏನು ಮಾಡಕ್ಕಾಗಲ್ಲ ಅಲ್ಲ ಮುಟ್ಬೇಡ ನಿಂದಲ್ಲ ಜಾಗ ನಿಮ್ ಜಾಗ ಆದ್ರೆ ನಿನ್ ಕೇಳು ಏ ತಲೆಗೆಲ್ಲ ಹೊಡೆದಿದ್ ಏನಾಯ್ತು ಸೆನ್ಸ್ ಇಲ್ವಾ ಹಂಗಾರೆ ನಿಮಗೆ ನಾನು ನೋಡಿರೋ ಕೇಳ್ತಾ ಇರೋದು ನಾನು ಸುಳ್ಳೇಳ ಅವಶ್ಯಕತೆ ನಮಗಿಲ್ಲ ಏ ಅದು ಮುಟ್ಬೇಡ ಅಂತ ಹೇಳ್ತಾ ಇರೋದು ನಿನಗೆ ಮುಟ್ಟ ಮಾತಾಡ್ಬೇಡ ನೀನು ಸಾವಿರ ಮಾತಾಡೋಣ ಬಾ ಮುಟ್ಟಕ್ ಮಾತಾಡಿಸ್ತೀಯ ಈಗ ಎಲ್ಲಾನು ಮಾತಾಡ್ತಾ ಇದೆಯಾ ನೀನು ನೋಡಿದ್ರಲ್ಲ ವಿಜುವಲ್ಸ್ಗಳನ್ನ ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ, ನನ್ನ ತಾಕತ್ತು ನಿನಗೆ ಗೊತ್ತಿಲ್ಲ. ಇಬ್ರಿಗೂ 2 ಮುದ್ದೆಗಿಂತ ಹೆಚ್ಚು ತಿನ್ನೋ ತಾಕತ್ತಿಲ್ಲ. ಇಬ್ರಿಗೂ ತಾಕತ್ತು ಗಂಡಸುತನದ ಪ್ರದರ್ಶನ. ಇದು ವಿಡಿಯೋ ಶೋಕಿಗಾಗಿ ಮಾಡ್ಕೊಂಡ್ರು. ಬಿಡಿ, ಅಕ್ಕಪಕ್ಕದಲ್ಲಿ ಹೆಣ್ಮಕ್ಳಿದ್ದಾರೆ, ಕುಟುಂಬ ಇತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.